ಎಸ್ಐಆರ್ ಅಕ್ರಮದ ಬಗ್ಗೆ ಬಿಜೆಪಿ ಜೆಡಿಎಸ್ ಇಸಿಗೆ ದೂರು ವಿಚಾರ ಸಂಬಂಧವಾಗಿ ಕಲಬುರಗಿಯಲ್ಲಿ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಪ್ರತಿಕ್ರಿಯೆ ನೀಡಿದ್ದಾರೆ. ನಾನು ಇರುವವರೆಗೂ ಪಥ ಸಂಚಲನಕ್ಕೆ ಅನುಮತಿ ಕಡ್ಡಾಯ ಇರುತ್ತೆ. ಆರ್ಎಸ್ಎಸ್ನವರು ಪಥ ಸಂಚಲನಕ್ಕೆ ಅನುಮತಿಯನ್ನ ಪಡಿಬೇಕು. ಬೆಂಗಳೂರಿನಲ್ಲಿ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಮಾತನಾಡಿದ್ದಾರೆ. ಜಸ್ಟ್ ಈಗ ಮೋಹನ್ ಭಾಗವತ್ ಅವರಿಗೆ ಪತ್ರವನ್ನ ಬರೆದಿದ್ದೇನೆ. ಎಷ್ಟೊಂದು ಅವಸರ ಯಾಕೆ ಅಂತ ಹೇಳಿ ಪ್ರಿಯಾಂಕ್ ಖರ್ಗೆ ಪ್ರಶ್ನೆ ಮಾಡಿದ್ದಾರೆ. 100 ವರ್ಷದ ಸಂಘಟನೆಯ ಕಾಗದಗಳು ಎಲ್ಲೋ ಇರಬಹುದು, ಹುಡುಕ್ತಾ ಇದ್ದಾರೆ, ಹುಡುಕೊಂಡು ಬರಲಿ ಹೀಗಂತ ಪ್ರಿಯಾಂಕ್ ಖರ್ಗೆ ಮಾತನಾಡಿ ಇಷ್ಟು ಕೇಳಿದಕ್ಕೆ ನನ್ನ ವೈಯಕ್ತಿಕ ಮಾಹಿತಿಯನ್ನ ಕೆದಕ್ತಾ ಇದ್ದಾರೆ. ಇದಕ್ಕೆಲ್ಲ ನಾನು ಹೆದರುವಂತಹ ವ್ಯಕ್ತಿಯಲ್ಲ ಅಂತ ತಿರುಗೇಟು ನೀಡಿದ್ರು. ಕಲಬುರಗಿಯಲ್ಲಿ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ರಿಯಾಕ್ಷನ್ ನೀಡಿದ್ರು. ನಾನು ಇರುವವರೆಗೂ ಪಥ ಸಂಚಲನಕ್ಕೆ ಅನುಮತಿ ಕಡ್ಡಾಯ ಇರುತ್ತೆ ಅಂತ ಮಾತನಾಡಿದ್ದಾರೆ. ನಮಗೆ ಪರ್ಮಿಷನ್ ಕೇಳಬೇಕಂದ್ರೆ ಒಂದು ಮಾನದಂಡ ನಾವು ಕೋರ್ಟಿಗೆ ಸಬ್ಮಿಟ್ ಮಾಡಿದ್ದೀವಿ. ಆ ಕೋರ್ಟ್ ಪ್ರಕಾರ ಅವ್ರು ಕೊಡ್ಲಿ, ಪರ್ಮಿಷನ್ ಕೊಡೋದು ಬಿಡೋದು ನಮ್ಗೆ ಬಿಟ್ಟಿದ್ದು. ಅವಾಗ ಈಗ ಉದಾಹರಣೆಗೆ ನೀವು ಬುಧವಾರ ಕೇಳ್ತೀರಾ, ಬುಧವಾರ ಆಗೋದಿಲ್ಲ ನಮ್ಗೆ ಕೊಡ್ಲಿಕ್ಕೆ, ಯಾಕಂದ್ರೆ ನಮ್ ಬಂದೋಬಸ್ತ್ ಬೇರೆ ಕಡೆ ಇರ್ತದೆ. ಶುಕ್ರವಾರ ಮಾಡಿ ಅಂತ ಹೇಳ್ತೀನಿ. ಈಗ ಚಿತ್ತಾಪುರ್ನಲ್ಲಿ ಘರ್ಷಣೆ ಆಗಿದ್ದು ಅದಕ್ಕೆ ಅಲ್ವಾ, ನಮಗೆ ಅದೇ ಟೈಮ್ ಬೇಕು, ಅದೇ ರೂಟ್ ಬೇಕು, ಆವಾಗ್ಲೇ ಮಾಡ್ಬೇಕು ಅಂತ ಕೋರ್ಟಿಗೆ ಹೋದ್ರು. ಕೋರ್ಟ್ ಏನ ಮಾಡ್ತು? ಯಾಕೆ ಅಂದ್ರೆ ಈಗ RCB ಕಾಳ್ ತುಳಿತದಲ್ಲಿ ಹೈಕೋರ್ಟಿಗೆ ಯಾರೀ ಸಬ್ಮಿಟ್ ಮಾಡಿರೋದು? ನಾವೇ ತಾನೇ ಸಬ್ಮಿಟ್ ಮಾಡಿರೋದು. ನೀವ್ ಯಾರು, ಎತ್ತ, ಹೇಗೆ, ಎಷ್ಟ್ ಜನ, ಎಲ್ಲಿಂದ ಬರ್ತೀರಾ, ವೆಹಿಕಲ್ಸ್ ಎಷ್ಟು ಬರ್ತದೆ ಅಂತ. ಮೊನ್ನೆ ಜಯನಗರ್ನಲ್ಲಿ ಮೋಹನ್ ಭಾಗವತ್ ಅವ್ರು ಬಂದಿದ್ರು, ಹೋದ ಬಾರಿ ಮಾಹಿತಿ ನೀಡಿದ್ರು, ಈ ಸರಿ ಪರ್ಮಿಷನ್ ಕೇಳಿದ್ರು. ಯಾರಾನ ನಮಗೆ